ಹಲೋ ಮೈ ಲವ್ಲಿ ಸ್ಟೂಡೆಂಟ್ಸ್, ಇಲ್ಲಿ ಸ್ವಲ್ಪ ಬರ್ತೀರಾ ಅಂತ ಯಾರಾದರೂ ಕೇಳಿದರೆ ನೀವು ಇಂಗ್ಲೀಷಲ್ಲಿ ಈಸಿಯಾಗಿ ಟ್ರಾನ್ಸ್ಲೇಟ್ ಮಾಡ್ತೀರಾ. ಕುಡ್ ಯು ಪ್ಲೀಸ್ ಕಮ್ ಹಿಯರ್. ಇಲ್ಲಿ ಸ್ವಲ್ಪ ಎಂಬ ಪದವನ್ನು ಯೂಸ್ ಮಾಡಬೇಕಾಗಿಲ್ಲ. ಇದರ ಅರ್ಥ ಪೊಲೈಟ್ ಆಗಿ ರಿಕ್ವೆಸ್ಟ್ ಮಾಡೋದು, ಹೌದಲ್ವಾ? ಬಹಳ ವಿನಯದಿಂದ ರಿಕ್ವೆಸ್ಟ್ ಮಾಡೋದಕ್ಕೆ ನಾವು ಬಳಸುವಂತಹ ಪದ ಆಗಿರುತ್ತೆ. ಇಲ್ಲಿ ಸ್ವಲ್ಪ ಬರ್ತೀರಾ, ಕುಡ್ ಯು ಪ್ಲೀಸ್ ಕಮ್ ಹಿಯರ್. ಇಲ್ಲಿ ಅಂದರೆ ಇಂಗ್ಲೀಷಲ್ಲಿ ಹಿಯರ್ ಎಂಬ ಪದವನ್ನು ಯೂಸ್ ಮಾಡ್ತೀವಿ. ಹಾಗೆಯೇ ಇದೇ ಜಾಗದಲ್ಲಿ ಸ್ವಲ್ಪ ಇಲ್ಲಿ ಬರ್ತೀರಾ ಎಂಬುದಕ್ಕೆ ನಾವು ಕ್ಯಾನ್ ಯು ಪ್ಲೀಸ್ ಕಮ್ ಹಿಯರ್ ಎಂಬ ಪದವನ್ನು ಯೂಸ್ ಮಾಡಬಹುದು. ವುಡ್ ಯು ಪ್ಲೀಸ್ ಕಮ್ ಹಿಯರ್ ಎಂಬ ಪದವನ್ನು ಯೂಸ್ ಮಾಡಬಹುದು. ಹಾಗೆಯೇ ರಿಟರ್ನ್ ಫಾರ್ಮಲ್ಲಿ ಇಂಗ್ಲೀಷಲ್ಲಿ ಇಮೇಲು, ವಾಟ್ಸಪ್ಪಲ್ಲಿ ನಾವು ಅಫಿಷಿಯಲಿ ಏನು ಮಾಡ್ತೀವಿ, ಕಮ್ಯುನಿಕೇಟ್ ಮಾಡ್ತೀವಲ್ಲ, ಅಲ್ಲಿ ನಾವು ನಿಮಗೂ ಕೂಡ ಭಾಳಷ್ಟು ಇಮೇಲ್ ಮೂಲಕ ಅಥವಾ ವಾಟ್ಸಪ್ಪಲ್ಲಿ ಈ ಥರ ಮೆಸೇಜ್ಗಳು ಬಂದಿರ್ಬೋದು. ಅಲ್ಲಿ ನಾವು ಏನು ಮಾಡ್ತೀವಿ, ಇಲ್ಲಿ ನಾವು ನೋಡ್ರಿ ಯೆಲ್ಲೋ ಇಂಕಲ್ಲಿ ರೈಟ್ ಮಾಡಿದ್ದೀನಿ, ವುಡ್ ಇಟ್ ಬಿ ಪಾಸಿಬಲ್ ಟು ಕಮ್ ಹಿಯರ್ ಅಂದ್ರೂ ಕೂಡ ಇಲ್ಲಿ ಸ್ವಲ್ಪ ಬರ್ತೀರಾ ಎಂಬ ಅರ್ಥ. ಬಟ್ ಇದು ನಾವು ರಿಟರ್ನ್ ಫಾರ್ಮಲ್ಲಿ ನಾವೇನು ಮಾಡ್ತೀವಿ, ಅಫಿಷಿಯಲ್ ಕಮ್ಯುನಿಕೇಷನಿಗೆ ಬಳಸ್ತೀವಿ. ಹಾಗೆಯೇ ಕೈಂಡ್ಲಿ ಕಮ್ ಹಿಯರ್ ಅಂತ ಹೇಳಿದ್ರು ಕೂಡ ಇಲ್ಲಿ ಸ್ವಲ್ಪ ಬರ್ತೀರಾ. ಇದು ಒಂದೇ ಅಲ್ಲ, ಕನ್ನಡದಲ್ಲಿ ಒಬ್ಬೊಬ್ಬರು ಒಂದೊಂದು ಡಿಸ್ಟ್ರಿಕ್ಟಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಕಮ್ಯುನಿಕೇಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಸ್ವಲ್ಪ ಬರ್ತೀರಾ, ಕುಡ್ ಯು ಪ್ಲೀಸ್ ಕಮ್ ಹಿಯರ್. ದಯವಿಟ್ಟು ಇಲ್ಲಿ ಬನ್ನಿ, ಕುಡ್ ಯು ಪ್ಲೀಸ್ ಕಮ್ ಹಿಯರ್. ಸ್ವಲ್ಪ ಇಲ್ಲಿ ಬರಬಹುದಾ, ಕುಡ್ ಯು ಪ್ಲೀಸ್ ಕಮ್ ಹಿಯರ್. ಇಲ್ಲಿ ಒಮ್ಮೆ ಬರ್ತೀರಾ ಪ್ಲೀಸ್, ಕುಡ್ ಯು ಪ್ಲೀಸ್ ಕಮ್ ಹಿಯರ್. ದಯವಿಟ್ಟು ಇಲ್ಲಿ ಸ್ವಲ್ಪ ಬರ್ತೀರಾ, ಕುಡ್ ಯು ಪ್ಲೀಸ್ ಕಮ್ ಹಿಯರ್. ಸೊ ಎಲ್ಲದಕ್ಕೂ ಕೂಡ ನಾವು ಕುಡ್ ಯು ಪ್ಲೀಸ್ ಎಂಬ ಪದವನ್ನು ಯೂಸ್ ಮಾಡ್ತೀವಿ, ಕ್ಯಾನ್ ಯು ಪ್ಲೀಸ್ ಎಂಬ ಪದವನ್ನು ಯೂಸ್ ಮಾಡ್ತೀವಿ, ವುಡ್ ಯು ಪ್ಲೀಸ್. ಇದರ ಮೂಲಕ ನಮಗೆ ಬಹಳಷ್ಟು ಸೆಂಟೆನ್ಸ್ ಅನ್ನು ಕ್ರಿಯೇಟ್ ಮಾಡೋಕ್ಕಾಗತ್ತೆ. ಇಲ್ಲಿ ನೋಡಿ, ಕುಡ್ ಯು ಪ್ಲೀಸ್ ಇದು ಸೇಮ್ ಅರ್ಥ ಆಗಿರುತ್ತೆ. ಅಂದರೆ ಈ ಒಂದು ಕೆಲಸ ಇಲ್ಲಿ ಈ ವರ್ಡ್ ಕೊಟ್ಟಿದ್ದೀನಲ್ಲ, ಈ ಕೆಲಸ ಮಾಡ್ತೀರಾ ಅಥವಾ ಈ ಕೆಲಸ ದಯವಿಟ್ಟು ಮಾಡಬಹುದಾ. ಇಲ್ಲಿ ಕುಡ್ ಯು ಪ್ಲೀಸು, ಕ್ಯಾನ್ ಯು ಪ್ಲೀಸು, ವುಡ್ ಯು ಪ್ಲೀಸು ಸೇಮೇ, ಇದು ರಿಟರ್ನ್ ಫಾರ್ಮ್. ಇನ್ನು ನಾವು ಸ್ವಲ್ಪ ಪ್ರಾಕ್ಟೀಸ್ ಮಾಡೋಣವಾ. ನೋಡಿ, ಸ್ವಲ್ಪ ಅಲ್ಲಿಗೆ ಹೋಗ್ತೀರಾ ಅಂತ ಕೇಳಬೇಕಾದ್ರೆ ಕುಡ್ ಯು ಪ್ಲೀಸ್ ಗೋ ದೇರ್ ಅಂತ ಹೇಳ್ತೀವಿ. ಸೇಮ್ ಕ್ಯಾನ್ ಯು ಪ್ಲೀಸ್ ಗೋ ದೇರ್, ವುಡ್ ಯು ಪ್ಲೀಸ್ ಗೋ ದೇರ್ ರಿಟರ್ನ್ ಫಾರ್ಮಲ್ಲಿ ವುಡ್ ಇಟ್ ಬಿ ಪಾಸಿಬಲ್ ಟು ಗೋ ದೇರ್ ಆರ್ ಕೈಂಡ್ಲಿ ಗೋ ದೇರ್. ನಿಮಗೆ ಆಲ್ಮೋಸ್ಟ್ ಇದು ಬಂದಿರ್ಬೋದು, would it be possible to submit the report by tomorrow, would it be possible to pay the balance, would it be possible to pay the balance ಅಥವಾ kindly pay the balance ಅಂತ ಹೇಳಿ ನಿಮಗೆ ಮೆಸೇಜ್ ಬಂದಿರುತ್ತೆ ಸ್ಕೂಲ್ಗಳಿಂದ, ನೀವು ಪೇರೆಂಟ್ಸ್ ಆಗಿದ್ರೆ ಅಥವಾ ಕಾಲೇಜಿಂದ ಈ ಥರ ಎಲ್ಲ ಮೆಸೇಜಸ್ ಬಂದಿರುತ್ತೆ. ಅದು ನೋಡಿ ಒಂದ್ಸಲ, ಆಗ ನಿಮ್ಗೆ ಗೊತ್ತಾಗುತ್ತೆ ಅಫಿಷಿಯಲಿ ರಿಟರ್ನ್ ಫಾರ್ಮ್ ಆಗಿರುತ್ತೆ. ಓಕೆ, ಕಾರ್ಪೊರೇಟ್ ಇಂಗ್ಲೀಷ್ ಅಂತ ಹೇಳ್ತೀವಿ ಇದಕ್ಕೆ. ಓಕೆ, ಈ ಒಂದು ವರ್ಡ್ಸ್ ಅರ್ಥ ಎಲ್ಲ ಸೇಮೇ ಇರುತ್ತೆ. ಇನ್ನು ದಯವಿಟ್ಟು ನನಗೆ ಸಹಾಯ ಮಾಡ್ತೀರಾ ಅಂತ ಹೇಳಬೇಕಾದ್ರೆ ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ, ಸೇಮ್ ಅರ್ಥ ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಮೀ, ಸೇಮ್ ಅರ್ಥ ವುಡ್ ಯು ಪ್ಲೀಸ್ ಹೆಲ್ಪ್ ಮೀ, ಇದನ್ನು ಕೂಡ ಯೂಸ್ ಮಾಡ್ಬೋದು. ದಯವಿಟ್ಟು ಅವನಿಗೆ ನನ್ನ ಮನೆ ಕಳಿಸ್ತೀರಾ, ಕುಡ್ ಯು ಪ್ಲೀಸ್ ಸೆಂಡ್ ಹಿಮ್ ಟು ಮೈ ಹೋಮ್, ಕ್ಯಾನ್ ಯು ಪ್ಲೀಸ್ ಸೆಂಡ್ ಹಿಮ್ ಮೈ ಹೋಮ್, ವುಡ್ ಯು ಪ್ಲೀಸ್ ಸೆಂಡ್ ಹಿಮ್ ಮೈ ಹೋಮ್. ಅದೇ ರೀತಿ ನಂದು ರಿಪೋರ್ಟ್ ಚೆಕ್ ಮಾಡ್ತೀರಾ ಅಂತ ಹೇಳಬೇಕಾದ್ರೆ ಕುಡ್ ಯು ಪ್ಲೀಸ್ ಚೆಕ್ ಮೈ ರಿಪೋರ್ಟ್, ಕ್ಯಾನ್ ಯು ಪ್ಲೀಸ್, ವುಡ್ ಯು ಪ್ಲೀಸ್ ಅಥವಾ ವುಡ್ ಇಟ್ ಬಿ ಪಾಸಿಬಲ್ ಟು ಚೆಕ್ ಮೈ ರಿಪೋರ್ಟ್ ಅಥವಾ ಕೈಂಡ್ಲಿ. ಹಾಗೆಯೇ ಸ್ವಲ್ಪ ವೆಯ್ಟ್ ಮಾಡ್ತೀರಾ, ಒಂದು ನಿಮಿಷ, ಫಾರ್ ಎ ಮಿನಿಟ್ ಅಂತ ಹೇಳ್ಬೋದು, ಕುಡ್ ಯು ಪ್ಲೀಸ್ ವೇಟ್ ಫಾರ್ ಎ ಮಿನಿಟ್. ಸೇಮ್ ಕ್ಯಾನ್ ಯು, ಯಾವುದು ಬೇಕಾದರೂ ಯೂಸ್ ಮಾಡಿ. ಹಾಗೆಯೇ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ, ವಿವರಿಸ್ತೀರಾ ಅಂತ ಕೇಳಬೇಕಾದ್ರೆ ಕುಡ್ ಯು ಪ್ಲೀಸ್ ಎಕ್ಸ್ಪ್ಲೈನ್ ಜಾಗದಲ್ಲಿ ಕ್ಯಾನ್ ಯು ಪ್ಲೀಸ್, ವುಡ್ ಯು ಪ್ಲೀಸ್, ವಾಟ್ ಎವರ್ ಇಟ್ ಮೇ ಬಿ. ಇನ್ನು ಸ್ವಲ್ಪ ಹೇಳ್ತೀರಾ, ಕುಡ್ ಯು ಪ್ಲೀಸ್ ಟೆಲ್ ಮೀ. ಸ್ವಲ್ಪ ಒಂದು ಸೈಡಿಗೆ ಸರಿತೀರಾ ಅಂತ ಕೇಳ್ತೀವಿ ನಾವು, ಸ್ವಲ್ಪ ಸೈಡಿಗೆ ಸರಿಬಹುದಾ, ಸೈಡಿಗೆ ಸರಿತೀರಾ, ಕುಡ್ ಯು ಪ್ಲೀಸ್ ಮೂವ್ ಅ ಸೈಡ್ ಅಥವಾ ಕ್ಯಾನ್ ಯು ಪ್ಲೀಸ್ ಮೂವ್ ಅ ಸೈಡ್ ಅಥವಾ ವುಡ್ ಯು ಪ್ಲೀಸ್ ಮೂವ್ ಅ ಸೈಡ್ ಅಥವಾ ವುಡ್ ಇಟ್ ಬಿ ಪಾಸಿಬಲ್ ಟು ಮೂವ್ ಅ ಸೈಡ್ ಅಥವಾ ಕೈಂಡ್ಲಿ ಮೂವ್ ಅ ಸೈಡ್ ಎಂಬ ವರ್ಡನ್ನು ಯೂಸ್ ಮಾಡ್ಬೋದು. ಹಾಗೆಯೇ ಸ್ವಲ್ಪ ನನಗೆ ಆ ಪೆನ್ ಕೊಡ್ತೀರಾ, ಸೊ ನಾವು ರಿಕ್ವೆಸ್ಟ್ ಮಾಡ್ತೀವಿ, ಕುಡ್ ಯು ಪ್ಲೀಸ್ ಗಿವ್ ಮಿ ಅ ಪೆನ್ ಅಥವಾ ಯಾವ ಪದ ಬೇಕಾದರೂ ಯೂಸ್ ಮಾಡ್ಬೋದು. ಸ್ವಲ್ಪ ಡೋರ್ ಓಪನ್ ಮಾಡ್ತೀರಾ, ಕುಡ್ ಯು ಪ್ಲೀಸ್ ಓಪನ್ ದ ಡೋರ್ ಜಾಗದಲ್ಲಿ ಯಾವ ಪದ ಬೇಕಾದರೂ ಯೂಸ್ ಮಾಡಿರಲಿ. 2 ಸಲ ಓಪನ್ ಅಂತ ಬರೆದಿದ್ದೀನಿ, ನಾವು ಕ್ಲೋಸ್ ಎಂಬ ಪದವನ್ನು ನಾನು ಇಲ್ಲಿ ಯೂಸ್ ಮಾಡ್ತೀನಿ. ಸ್ವಲ್ಪ ವಿಂಡೋ ಕ್ಲೋಸ್ ಮಾಡ್ತೀರಾ, ಕುಡ್ ಯು ಪ್ಲೀಸ್ ಕ್ಲೋಸ್ ದ ವಿಂಡೋ ಅಥವಾ ಕ್ಯಾನ್ ಯು ಪ್ಲೀಸ್, ವುಡ್ ಯು ಪ್ಲೀಸ್, ವುಡ್ ಇಟ್ ಬಿ ಪಾಸಿಬಲ್ ಟು. ಇದಾಗಂತ ಕನ್ಫ್ಯೂಷನ್ ಆಗೋದು ನಿಮ್ಗೆ. ರಿಟರ್ನ್ ಇಂಗ್ಲೀಷಲ್ಲಿ ಇಮೇಲು ಎಲ್ಲೆಲ್ಲ ಬಂದರೆ ಏನಪ್ಪ ಅಂತ ಅನ್ಕೋಬೇಡ್ರಿ, ಸೇಮ್ ಅರ್ಥ ಇರುತ್ತೆ. ನನ್ನ ಟಿಕೆಟ್ ಕನ್ಫರ್ಮ್ ಮಾಡ್ತೀರಾ, ರೈಲ್ವೆ ಸ್ಟೇಷನಲ್ಲಿ ಹೋಗಿ ಟಿಕೆಟ್ ಕೌಂಟ್ರಲ್ಲಿ ಹೋಗಿ ಹೇಳ್ಬೋದು, ಕುಡ್ ಯು ಪ್ಲೀಸ್ ಕನ್ಫರ್ಮ್ ಮೈ ಟಿಕೆಟ್, ಕ್ಯಾನ್ ಯು ಪ್ಲೀಸ್ ಕನ್ಫರ್ಮ್ ಮೈ ಟಿಕೆಟ್, ವುಡ್ ಯು ಪ್ಲೀಸ್ ಕನ್ಫರ್ಮ್ ಮೈ ಟಿಕೆಟ್. ರಿಟರ್ನ್ ಫಾರ್ಮಲ್ಲಿ ಯಾರಿಗಾದ್ರೂ ಬರೀಬೇಕಾದ್ರೆ ವುಡ್ ಇಟ್ ಬಿ ಪಾಸಿಬಲ್ ಟು ಕನ್ಫರ್ಮ್ ಮೈ ಟಿಕೆಟ್. ಅದೇ ರೀತಿ ನಿಮ್ಮ ನಂಬರ್ ಶೇರ್ ಮಾಡ್ತೀರಾ, ಕುಡ್ ಯು ಪ್ಲೀಸ್ ಶೇರ್ ಯುವರ್ ನಂಬರ್. ಬ್ರಿಂಗ್, ದಯವಿಟ್ಟು ಅದನ್ನು ಇಲ್ಲಿ ತಗೊಂಡು ಬರ್ತೀರಾ, ಕುಡ್ ಯು ಪ್ಲೀಸ್ ಬ್ರಿಂಗ್ ಹಿಯರ್, ಯಾವ ಪದ ಬೇಕಾದರೂ ಯೂಸ್ ಮಾಡಿ. ದಯವಿಟ್ಟು ನಿಮ್ಮ ID ಕಾರ್ಡ್ ಶೋ ಮಾಡ್ತೀರಾ ಅಂತ ಕೇಳಬೇಕಾದ್ರೆ ಕುಡ್ ಯು ಪ್ಲೀಸ್ ಶೋ ಮಿ ಯುವರ್ ID ಕಾರ್ಡ್, ಕ್ಯಾನ್ ಯು ಪ್ಲೀಸ್ ಶೋ ಮಿ ಯುವರ್ ID ಕಾರ್ಡ್, ವುಡ್ ಯು ಪ್ಲೀಸ್ ಶೋ ಮಿ ಯುವರ್ ID ಕಾರ್ಡ್, ವುಡ್ ಇಟ್ ಬಿ ಪಾಸಿಬಲ್ ಟು ಶೋ ಮಿ ಯುವರ್ ID ಕಾರ್ಡ್, ಕೈಂಡ್ಲಿ ಶೋ ಮಿ ಯುವರ್ ID ಕಾರ್ಡ್. ದಯವಿಟ್ಟು ಉತ್ತರ ಕೊಡ್ತೀರಾ, ಕುಡ್ ಯು ಪ್ಲೀಸ್ ರಿಪ್ಲೈ, ಕ್ಯಾನ್ ಯು ಪ್ಲೀಸ್, ವುಡ್ ಯು ಪ್ಲೀಸ್, ವುಡ್ ಇಟ್ ಬಿ ಪಾಸಿಬಲ್ ಟು ಕೈಂಡ್ಲಿ. ಫೈನ್. ನಾಳೆ ಮೀಟಿಂಗಿಗೆ ಜಾಯ್ನ್ ಆಗ್ತೀರಾ. ಈಗ ನೋಡ್ರಿ, ಕೆಲವೊಂದು ಮೀಟಿಂಗ್ ಜಾಯ್ನ್ ಆಗೋಕ್ಕೆ ಅಫಿಷಿಯಲ್ ಆಗಿ ನಿಮ್ಗೆ ಇಮೇಲ್ ಬಂದಿರುತ್ತೆ, ವುಡ್ ಇಟ್ ಬಿ ಪಾಸಿಬಲ್ ಟು ಜಾಯ್ನ್ ದ ಮೀಟಿಂಗ್ at 10 PM tomorrow ಅಂತ ಹೇಳ್ಬೋದು. ಅದರ ಅರ್ಥ
ಜಾಯ್ನ್ ಆಗ್ತೀರಾ ಅಂದರೆ ರಿಕ್ವೆಸ್ಟ್ ಮಾಡಿ ಕೇಳುವುದು ಅಂತ ಅರ್ಥ. ಐ ಹೋಪ್ ಯು ಅಂಡರ್ಸ್ಟುಡ್ ವೆರಿ ಕ್ಲಿಯರ್ಲಿ. ಕಮೆಂಟ್ ಸೆಕ್ಷನಲ್ಲಿ 2-3 ಪದವನ್ನು ಇದೆಲ್ಲದಕ್ಕೂ ಕೂಡ ಒಂದೊಂದು ಎಕ್ಸಾಂಪಲ್ ಅನ್ನು ಬರೆದು ತಿಳಿಸ್ರಿ. ಹಾಗೆಯೇ ನಿಮ್ಗೆ ಏನಾದರೂ ಇನ್ನೂ ಡೌಟ್ಸ್ ಇದೆ, ಇದಕ್ಕಿಂತಲೂ ಬೇರೆ ರೀತಿಯ ವಿಡಿಯೋ ಬೇಕು, ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಅದನ್ನು ನನಗೆ ಕಮೆಂಟ್ ಮಾಡಿದ್ರೆ ನಾನು ಆ ವಿಡಿಯೋ ಮಾಡಿ ಕೊಡ್ತೀನಿ ನಿಮಗೆ. ಹಾಗೆಯೇ ನಿಮ್ಮ ಸಜೆಷನ್ ಇದ್ರೂ ಕೂಡ ನನ್ನ ಕಮೆಂಟ್ಸಲ್ಲಿ ತಿಳಿಸ್ಬೋದು. ನಿಮ್ಮ ಫ್ರೆಂಡ್ಸಿಗೂ ಕೂಡ ಇದು ಶೇರ್ ಮಾಡಿ. ಆಲ್ ದ ಬೆಸ್ಟ್.